ಪಾಪ ಅವನು ಬಡ ಮನುಷ್ಯ ಸಾಹೇಬ್ ಒಂದು ಸೌನ್ ಅಳ್ಳಕತ್ತಕ್ಕ ಇದರಲ್ಲಿ ಫೋನ್ ಅಳ್ಳಕತ್ತ ಇಷ್ಟೆಲ್ಲ ಅರ್ಥ ಯಾಕೋತಮ್ಮ ಏನಾಯಿತು ಅಂದನ. ಸಾಹೇಬ್ರೆ ಏನಿಲ್ಲ, ನಾವು ಅತ್ಯಂತ ಬಡವದೀನಿ, ಸುಮಾರು 270 ಜನ ನರೇಗಾದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಕತ್ತಿದ್ದೆವು. ನಮಗೆ 6 ತಿಂಗಳಿಂದ 1 ರೂಪಾಯಿನೂ ನಮಗೆ ಪಗಾರಿಲ್ಲ. ನಾವು ಏನು ಮಾಡೋದು ರೀ ಸಾಹೇಬ್ರೆ, ಅವ್ರದ್ದು ಹಾಕೊಳ್ಳೋನು ನಾವು ಅಂಥೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು. ತಕ್ಷಣ ಜೋಶಿ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾವು ವಾಪಸ್ ಬರ್ತೀನಿ ಅಂಥೇಳಿ ನಾನು ವಾಪಸ್ ಬಂದೆ. ಎಂಥ ನ್ಯಾಯ ರೀ ಇದು. 6 ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹೆಂಗೆ? ಆಮೇಲೆ ನಿನ್ನೆ ಇಲ್ಲ, ಇವತ್ತು ಬೆಳಿಗ್ಗೆ 6:30ಗೆ ನಾನು ಯೂಶ್ವಲಿ ವಾಕ್ ಮಾಡ್ತಿರ್ತೀನಿ. 6:30 7 ಗಂಟೆ ಸುಮಾರು ನಮ್ಮ ಇಂಚಗಿರಿ ಕಡೆ ಜನ ಫೋನ್ ಮಾಡಿದ್ರು, ಹಳ್ಳಿ ಜನ. ಸಾಹೇಬ್ರೆ ನಮಗೆ ಕುಡಿಲಕ್ಕ 4 ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು. ಆಯಿತು, ಈಗ 6 ಗಂಟೆ ಆಗ್ಯದಪ್ಪ, ನೀವು ಬೆಳಿಗ್ಗೆ 6:30 7 ಬಂದದ, ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ, ನಾನು 9:30 ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ. 9:30ಗೆ ನಾನು ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿಯವ್ರಿಗೆ ಫೋನ್ ಮಾಡಿದ್ರೆ, ಇಂಡಿ ತಾಲೂಕಿನವ್ರಿಗೆ, ಸಾಹೇಬ್ರೆ ಅವ್ರಿಗೆ ಸುಮಾರು 4 ತಿಂಗಳಿಂದ ಅವ್ರಿಗೆ ಪಗಾರಿಲ್ಲ, ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತಾನ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ, ಹ್ಯಾಂಗೆ ಮಾಡೋದು ಅಂಥೇಳಿ ಅವ ಹೇಳ್ದ. ಇದು ಏನು ಹುಡುಗಾಟಿಗೋ ಏನು ರೀ ಇದು? ನಮಗೆ ಒಂದೂ ಅರ್ಥ ಆಗಲ್ಲಾಗಿದೆ. ಈ ರಾಜ್ಯದ ನಾಯಕರು, ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಹೆಂಗೆ ಸಹಿಸ್ಕೊಳ್ಳೋದು? ಜನ ಹೆಂಗೆ ಸಹಿಸ್ಕೊಳ್ಳೋದು? ನಾವು ಹೆಂಗೆ ಸಹಿಸ್ಕೊಳ್ಳಬೇಕು? ಎಂಥದ್ದು ಹೇಳ್ರಿ ನೋಡೋಣ. ಸುಮಾರು ನೋಡಿರಿ, ಅವ್ರ ಸರ್ಕಾರ ಇದ್ದಾಗೇ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡ್ಬಂದಿದ್ದ. ಸುಮಾರು 76 ಹಳ್ಳಿಗೆ ಇದು ಒಂದು ಕುಡಿಯುವ ನೀರು ಯೋಜನೆ ಸಲುವಾಗಿ 110 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು. ಅದರಿಂದ ಇವತ್ತೆಲ್ಲ ಭಾಳ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ತನಕ ನಡೆಸ್ಕೊಂಡ್ಬಂದು ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಇದು ಮಾಡ್ತಾರೆ ರೀ. ಅದು ನೋಡಿರಿ ಅಂಥವ್ರು ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ. ಭಟ್ ಅನ್ನತಕ್ಕಂಥವನು ಅವನು MD. ಆ MD ಫೋನ್ ಮಾಡಿದ್ರೆ MD ಫೋನ್ ತೆಗಿಲಿಲ್ಲ. ನಾನು ಫೋನ್ ಮಾಡಿದೆ, ಎಲ್ಲೋ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ. ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಪಗಾರಿಲ್ಲ, ಪಗಾರ ಕೊಟ್ಟಿಲ್ಲ, ಪಗಾರ ಕೊಡ್ತಾರೆ, ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ. ಇದು ಯಾವ ನ್ಯಾಯ ಇರಬೇಕು? ಸಿದ್ದರಾಮಣ್ಣವ್ರೆ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನಿನಗೆ ಯಾರ್ಯಾರು ಇವೆಲ್ಲ ಕೊಡೋದು ಕೇಳಕ್ಕೆ ಬಂದಿದ್ದೀರಪ್ಪ ಬಡವರು? ನಾವು ಉಪವಾಸ ಇಲ್ಲಕತ್ತಿದ್ದೆವು, ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ಕೆ ಬಂದಿದ್ದೀರ? ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ. ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಇಷ್ಟೊಂದು ರದ್ದಾಂತ ಮಾಡಿಟ್ಕೊಂಡಿರಿ. ಇದೇನು ಬೇಕಾಗಿತ್ತಾ? ಜನರಿಗೆ ಬೇಕಾಗಿತ್ತಾ? ಇದು ನೋಡಿರಿ, ಪಾಪ 270 ಜನ ಬಿಜಾಪುರ ಜಿಲ್ಲೆಯಲ್ಲಿ ಡೈಲಿ ವೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ. ಅವರು ಅದಕ್ಕೆ ಉತ್ತರ ಏನು ಹೇಳನ್ರಿ? ನೀವು ಹೇಳ್ತೀರಾ ಸಿದ್ದರಾಮಣ್ಣವ್ರೆ? ಹೇಳಬೇಕು, ಹೇಳ್ರಿ. ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ, ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ, ಕೊಡ್ಲಿಕ್ಕಾಗೋದಿಲ್ಲ ಅಂತೇಳಿ ಹೇಳ್ರಿ, ಅದನ್ನೇ ಹೇಳ್ರಿ. ಅದನ್ನೂ ಹೇಳಂಗಿಲ್ಲ. ಇದು ಭಾಳ ಅತ್ಯಂತ ದುರಾದೃಷ್ಟ, ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಕೂಡ ಸುಮಾರು 45 ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದಪ್ಪ. ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದ್ದಾಂತ ನಾವು ಎಂದು ಜನ್ಮದಾಗ ಸತ್ಯವಾಗಿ ಹೇಳ್ತೀನಿ, ನಾನಂತೂ ಯಾವತ್ತೂ ಕೇಳಿಲ್ಲ. ಆಯಿತು, ಸ್ವಲ್ಪ ಮಟ್ಟಿಗೆ 1 ತಿಂಗಳ 15 ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರೆ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು. ಈಗ ಯಾರು ಅಟೆಂಡ್ ಮಾಡೋರು? ಇದಕ್ಕೆ ಯಾರು ತಾಯಿನೂ ಇಲ್ಲ, ತಂದೆ ಇಲ್ದಂಗೆ ಆಗ್ಯದಲ್ಲ. ಎಂಥ ದುರದೃಷ್ಟ. ನಾನು ನಿಜವಾಗಿ ಸಿದ್ದರಾಮಣ್ಣ, ನಾನು ಈ ಸರ್ಕಾರಕ್ಕೆ ನಾನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಇದೇ ರೀತಿ ನೀವು ಸರ್ಕಾರವನ್ನು ನೋಡಿರಿ, ನೀವು ಹೇಳ್ದಲ್ಲ, ನಾವು ಯಾರೋ ಜನರು ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ, ಆದ್ರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು, ಸರ್ಕಾರ ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ರಾಜ್ಯದ ಜನರ ಬಲಿಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ,
ಒಂದು ರೋಡ್ಗಳು ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಈಗ ನರೇಗಾ ನೋಡ್ರಿ, ಅವನು ದೊಡ್ಡ ಮನುಷ್ಯ, ನಮ್ಮ ತಮ್ಮ ಖರ್ಗೆ ನಮ್ಮ ತಮ್ಮ ಅವ ಚಂದ ಹೇಳ್ತಾನೆ, ನಿಮ್ಮ ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಂತೇಳಿ. ಅಲ್ಲೋ ಮರ, ಇಲ್ಲಿ ನಿನ್ನ ಮನ್ಯಾಗೇ ಇಲ್ಲಿ ಕತ್ತಿ ಬಿದ್ದಾದ ನೀನು ಆ ತಾಟ್ನಾಗ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ಹೋಗ್ಲಾರ್ದೇನೆ ನೀ ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನು ನೈತಿಕತೆ ಇದೆಯಾ? ಖರ್ಗೆ ಸಾಹೇಬ್ರೆ, ದಯವಿಟ್ಟು ಇದು ನೀವು ಹೇಳ್ರಿ. ಇದು ನಿನ್ನ ಇಲಾಖೆ ನರೇಗಾ, ನೀನು ನಡೆಸ್ತಕ್ಕಂಥ ಇದು. ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ಯಾ ನರೇಗಾದು? ನೀನು ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿದೆ. ಅದ್ರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ. ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದೆಪ್ಪ ಗುಲ್ಬರ್ಗದವನಿಗೆ. ನೀರು ಹೇಳಬೇಕಿತ್ತು. ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ? ನಿನ್ನ ಜಿಲ್ಲಾ ಇದು, ಬಿಜಾಪುರನಿಂದ ಗುಲ್ಬರ್ಗನಿಂದು. ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ತಾಪತ್ರೆ ಇದೆ. ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ.